ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆ 2014ರಲ್ಲಿ ಇದ್ದಿದ್ದು 1443, ಈಗ 2203. ಅಂದರೆ ಈ ಥರ ಮೆಕ್ಕೆಜೋಳ, ರಾಗಿ ಎಲ್ಲದರ MSPಯನ್ನು 2 ಪಟ್ಟು ಏರಿಕೆ ಮಾಡಿದೆ. ಈ ಎಲ್ಲವನ್ನು ಏರಿಕೆ ಮಾಡುವಂಥ ಕೆಲಸ ಮಾಡಿದೆ. ಮತ್ತು ಮೌಲ್ಯವರ್ಧನೆ ಮಾಡಬೇಕು ಅಂತಲೇ FPOಗಳನ್ನು ಸ್ಥಾಪಿಸಿ, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಜೇಷನ್ FPOಗಳ ಮೂಲಕ ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಆಗಬೇಕು ಅಂತ ಮಾಡ್ತಾ ಇದೆ. ಮೆಗಾ ಫುಡ್ ಪಾರ್ಕ್ 2014ರಲ್ಲಿ ಇದ್ದಿದ್ದು ದೇಶದಲ್ಲಿ 3, ಇವತ್ತು 24 ದೇಶದಲ್ಲಿ. ಎಥೆನಾಲ್ ಬಗ್ಗೆ ನೀವು ಹೇಳಿದ್ರಿ, 2014ರಲ್ಲಿ 38 ಕೋಟಿ ಲೀಟ್ರು, ಈಗ 441 ಕೋಟಿ ಲೀಟ್ರು ಎಥೆನಾಲ್. ನಿಮ್ಗೆ ಹೇಳಿದ್ದಲ್ಲ ಆವಾಗ, ರಾಜ್ಯದ್ದು ಹೇಳ್ತೀನಿ, ರಾಜ್ಯದ್ದು ಹೇಳ್ತೀನಿ. ಅದು ಅವಾಗ ಗೊತ್ತಾಗತ್ತೆ ವಾಸ್ತವ ಸತ್ಯ. ಕೋಟಿ ಲೀಟರ್ಗೆ ಇಂಡೆಂಟ್ ಕೊಟ್ಟಿವಿ, 116 ಕೋಟಿ ಲೀಟರ್ ಕೊಟ್ಟಿದ್ರಿ. ಯಾಕೆ ಇದನ್ನೆಲ್ಲ ಮುಚ್ಚಿಡ್ತೀರಾ? ಈಗ ನಿಮಗೆ ಮುಂಚೆ ಏನು ಕೊಡ್ತಿದ್ರು ಅದು 10 ಪಟ್ಟು ಕೊಟ್ಟಿದೆ ಎಥೆನಾಲ್. ನೀವೆಷ್ಟು ಕೊಟ್ಟಿದ್ರಿ? ನೀವು ಮುಂಚೆ ಎಷ್ಟು ಕೊಟ್ಟಿದ್ರಿ? ಅದು 10 ಪಟ್ಟು ಕೊಡ್ತಾ ಇದೆ. 10 ಪಟ್ಟು ಕೊಟ್ಟಿದೆ. ನೀವೇನು ಕಾಂಗ್ರೆಸ್ UPA ಸರ್ಕಾರ ಕೊಡ್ತಿದ್ರೆ 10 ಪಟ್ಟು ಕೊಟ್ಟಿದೆ, ಈಗ 10 ಪಟ್ಟು. ಐ ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್. ನೀವು ಸ್ಪಷ್ಟೀಕರಣ ಕೊಡ್ಬೇಕಿತ್ತರ ಸುಮ್ಮನೆ ಆರ್ಕಿ ಉತ್ತರ ಕೊಟ್ಬಿಟ್ರೆ ಹೆಂಗ್ ಹೇಳಿ? ಆರ್ಕಿ ಉತ್ತರ ಈಗ ಹೆಂಗ್ ಬೇಕಿದಂಗೆ ರಾಜಕೀಯ ಮಾತಾಡೋದಾ ಇದು? ಸರ್ಕಾರದ ಈಗ 10 ಪಟ್ಟು ಸಾಲ ಆಗಿದೆ ಅಲ್ಲ ಸರ್ಕಾರದ ಹತ್ರ. ಈಗ ರೈತ ಸಮಸ್ಯೆ ಬಗೆಹರಿಸಬೇಕಾಗಿದ್ರೆ ನಾನು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯನ ದುಗುನಿ ಮಾಡ್ತೀನಿ ಅಂತ ಹೇಳಿದ್ರು, ಆಗ್ಬಿಡ್ತೀರಿ ಇವೆಲ್ಲ ರೈತರ ಸಮಸ್ಯೆನ ಬಗೆಹರಿದೋಗ್ಬಿಡ್ತಲ್ಲ ದೇಶದಲ್ಲಿ. ಈ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ರೈತರು ಆದಾಯನ ದುಗುನಿ ಮಾಡ್ತೀನಿ ಅಂತ ಹೇಳಿದ್ರು, ಆಗ್ಬಿಡಿದ್ರೆ ಮುಗ್ದ ಬಿಡೋದಲ್ಲ ಅದು. ಮುಂದೆ ಇಲ್ಲಿ ಬನ್ನಿ. ಸನ್ಮಾನ್ ಯೋಜನೆ ಯಾಕೆ ಜಾರಿಗೆ ತರ್ತಿದ್ರೆ? ಆದಾಯ ದುಗುಣಿ ಆದ್ರೆ ತಾವ್ ಹೇಳಿರ್ತಕ್ಕಂಥದ್ದು ಒಪ್ಪೋಣ. ಈಗ ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ್ರೆ ಇಡೀ ಭಾರತ ದೇಶದ ರೈತರು ಆದಾಯನ ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗ್ಬಿಟ್ಟಿದ್ರೆ ಮುಗ್ದೇ ಬಿಡೋದಿಲ್ಲ, ಸಮಸ್ಯೆನೇ ಇರ್ತಿರ್ಲಿಲ್ಲ ನಮಗಿಲ್ಲಿ. ಈ ಸಮಸ್ಯೆನ ಬಗೆಹರಿದೋಗ್ಬಿಡೋದಲ್ಲ. ಈ ದೇಶ ಸಾಲ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ ರವಿ ಅವ್ರು, ಎಷ್ಟು ಪಟ್ಟು ಸಾಲ ಆಗಿದೆ? ಈಗ ಯಾವ್ದು ಬೇಕಾದ ಅನುಕೂಲವಾಗಿ ಮಾತಾಡ್ಬಿಟ್ರೆ ಹೆಂಗಿದು? ಯಾವ್ದಾರ ಒಂದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಬೇಕಾದ್ರೆ ಮಾತಾಡ್ಲಿ. ಈಗ ಸರ್ಕಾರ ಉತ್ತರ ಕೊಡ್ಬೇಕಾದ್ರೆ ನೀವು ಉತ್ತರ ಅಲ್ಲ, ಉತ್ತರ ಕೊಡೋಣ, ಬಟ್ ನೀವು ಏನ್ ಬೇಕಾದ್ರೆ ಹೇಳ್ಬಿಟ್ರಿ ಹೆಂಗ್ ಉತ್ತರ ಕೊಡ್ಬೇಕು? ಸರ್ಕಾರ ಉತ್ತರ ಕೊಡಕಲ್ಲಿ ಉತ್ತರ ಕೊಡ್ಬೇಕಂತಂದ್ರೆ ನೀವು ಯಾವಾಗ ಉತ್ತರ? ಇವತ್ತು ನೇಪಾಳ ದೇಶ 100 ರೂಪಾಯಿ ನೋಟ್ ಕಾಲಪರಿ ತಗೊಂಡ್ಬಿಟ್ಟಿದೆ, ಚೈನಾ ಅರುಣಾಚಲ ತಗೊಂಡ್ಬಿಟ್ಟಿದ್ದ ಮಾತಾಡೋಣ. ಈಗ ಕೇಂದ್ರ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು ಅಥವಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು, ಅದನ್ನ ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಸಂಸದರು ಬಾಯಿಗೆ ಬೀಗ ಹಾಕೊಂಡಿದ್ದಾರ, ಕಡುಬಿಟ್ಕೊಂಡಿದ್ದಾರ. ನಾವು ನಿಮ್ಮ ಪ್ರಣಾಳಿಕೆ ಪ್ರಶ್ನೆ ಮಾಡ್ತಾ ಇದೀವಿ. ನೀವು ಮಾತಾಡ್ರಿ, ನಿಮ್ಮ ಸಂಸದರು ಮಾತಾಡಲಿಲ್ಲ. ನಿಮ್ಮ ಸಂಸದರು ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ. ನಿಮ್ಮ ಬಿಜೆಪಿಯ ಸಂಸದರು ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಸಂಸದರು 11 ವರ್ಷದಲ್ಲಿ ಯಾರೇನು ಮಾತಾಡಿದ್ದಾರೆ ಹೇಳಿ ನೋಡೋಣ. ಮಾನ್ಯ ಸುಮ್ಮನೆ ಆಗಲ್ಲ, ಬಾಯಿ ಕಟ್ಟಿದ್ದಾರೆ ಅಂತಂದ್ರೆ ಏನು ಅರ್ಥ? ರೈತರ ಬಗ್ಗೆ ಮಾತಾಡುವಾಗ ಕಡಾಡಿಯವರು ಸಂಸದರು ಮೊನ್ನೆ ತಾನೇ ಮಾಡಿದ್ರು, ಮೊನ್ನೆ ಪೇಪರಲ್ಲಿ ಇಲ್ವಾ? ಸದನ ಅಲ್ಲಿ ನಡೀತಾ ಇದೆ, ಅದಕ್ಕೆ ಬೆಲೆ ನಿಗದಿಗಳನ್ನು ಮಾಡ್ರಿ, ಬೆಲೆ ಹೆಚ್ಚು ಮಾಡ್ರಿ, ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಿಲ್ವಾ? ಅಂದ್ರೆ ನೀವು ಓದ್ಲಿಲ್ಲ ಅಂದ್ರೆ ಆಯಾ ಸಂದರ್ಭದಲ್ಲಿ ಒಂದೇ ಮಾತಲ್ಲಿ ಹೇಳಿದ್ರೆ ಅಲ್ಲ. ವಿರೋಧ ಪಕ್ಷ ನಾಯಕರೇ, ಕಡಾಡಿ ಅವರು ಮಾತಾಡಿದ್ದು ಕಾರ್ಖಾನೆ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸಿ ಅಂತ ಹೇಳಿ. ನಿಮಗ್ ಗೊತ್ತಿದೆಯಾ? ಎರಡೂ ಮಾತಾಡಿದಾರ ಹತ್ರ ಒಪ್ಕೊಳ್ಳಿ, ಎರಡೂ ಮಾತಾಡಿದ್ರೆ ಅದನ್ನು ಒಪ್ಕೊಳ್ಳಿ. ಅದನ್ನು ಆಗ್ತಾ ಇದೆ, ರೈತರಿಗೂ ಕಷ್ಟ ಆಗ್ತಾ ಇದೆ. ಇದನ್ನ ರೈಟಿಂಗ್ ನಲ್ಲಿ ಕೊಟ್ಟಿರ್ತಕ್ಕಂಥವ್ರು ನಿಮ್ ನಿರಾಣಿ ಅವರೇ. ಈಗ ಸಭಾಪತಿಗಳೇ, ನೀರಾವರಿ ಯೋಜನೆಗೆ ಒಂದು ಕಾಲಮಿತಿ ನಿಗದಿ ಮಾಡದೇ ಇದ್ರೆ, ಈಗ 64ರಲ್ಲಿ ಪ್ರಾರಂಭ ಆದ ಯೋಜನೆ 2025 ಆದರೂ ಕೂಡ ಪೂರ್ಣ ಆಗೋದಿಲ್ಲ. ಎತ್ತಿನಹೊಳೆ 2013ರಲ್ಲಿ ಪ್ರಾರಂಭ ಆದಂಥ 12-13ರಲ್ಲಿ ಪ್ರಾರಂಭ ಆದಂಥ ಯೋಜನೆ ಈಗ 2025 ಆದರೂ ಪೂರ್ಣ ಆಗಲ್ಲ. ನಮ್ಮ ಯೋಜನಾ ವೆಚ್ಚ ಹೆಚ್ಚಾಗುತ್ತೆ ಹೊರತು ನಿಗದಿತ ಪ್ರಮಾಣದಲ್ಲಿ ಅನುಷ್ಠಾನ ಗುರಿ ಆಗಲ್ಲ. ಅಂದರೆ ಏನು ಅರ್ಥ ಇದು? ಎತ್ತಿನಹೊಳೆ ಅನ್ನೋದು ನಾವು ಕನಸು ಕಟ್ಟಿದ್ದು ಆ ಭಾಗದ
ಬಯಲುಸೀಮೆ ಭಾಗದ ರೈತರಿಗೆ. ಇದು ಯಾರಿಗೋ ದುಡ್ಡು ಎತ್ಕೊಳ್ಳೋಕೆ ಯೋಜನೆ ಅಲ್ಲ ಮಾಡಿದ್ದಿದ್ದನ್ನು. ಇದು ಏನಾಗ್ಬಿಟ್ಟಿದೆ, ದುಡ್ಡು ಎತ್ಕೊಳ್ಳೋ ಯೋಜನೆ ಆಗಿಬಿಟ್ಟಿದೆ. ದುಡ್ಡು ಎತ್ಕೊಳ್ಳೋ ಯೋಜನೆ ಅಲ್ಲ ಅದು, ಅದು ನೀರು ಎತ್ತಿ ಹೊಲಕ್ಕೆ ಹರಿಸೋ ಯೋಜನೆ ಆಗಬೇಕಾಗಿತ್ತು. ಈಗ ನಾವು ನಮ್ಮ ಜಿಲ್ಲೆನಲ್ಲಿ ಭದ್ರಾ ನದಿಯಿಂದ ಭದ್ರಾಗೆ ಘೋಷಣೆ ಮಾಡಿದ 5,300 ಕೋಟಿ ಎಲ್ಲೋಯ್ತು? ಚಿಕ್ಕಮಂಗ್ಳೂರು ತಾಲೂಕು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ 5,300 ಕೋಟಿಯಲ್ಲಿ ₹1 ಬಂದಿಲ್ವಲ್ಲ? ಚಿಕ್ಕಮಂಗ್ಳೂರು ಅದ್ರ ಬಗ್ಗೆನೂ ಮಾತಾಡಿ. ಹಾಗೆ ಚಿಕ್ಕಮಂಗ್ಳೂರು ತಾಲೂಕು, ಕಡೂರು ತಾಲೂಕು, ಚಿಕ್ಕಮಂಗ್ಳೂರು ತಾಲೂಕು, ಕಡೂರು ಅಧ್ಯಕ್ಷರೇ, ತಾಲೂಕು ಮತ್ತೆ ಚಿಕ್ಕಮಂಗ್ಳೂರು ತಾಲೂಕು, ಕಡೂರು ಎತ್ತಿನಹೊಳೆ ತಾಲೂಕು ವಿಚಾರದಲ್ಲಿ ನೀರು ಹೊಡೆ ಯೋಜನೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ದಾಖಲೆ ಇದ್ರೆ ಕೊಡಿ, ಎನ್ಕ್ವೈರಿ ಮಾಡ್ಸೋಣ. ಸುಮ್ನೆ ಪಾಸಿಂಗ್ ಮಾಡಿ ಮಾತಾಡೋದು